ಇವತ್ತಿನ ರೆಸಿಪಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಗಾರ್ಲಿಕ್ ಎಗ್ ಮ್ಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ಅಷ್ಟೇ ರುಚಿಯಾಗೂ ಇರುತ್ತೆ. ಮಕ್ಕಳಿಗೆ ಪ್ರೋಟೀನ್ ಕೊಟ್ಟ ಹಾಗೂ ಆಗುತ್ತೆ, ಹಾಗೆ ನೂಡಲ್ಸ್ ಸಹ ಮ್ಯಾಗಿ ಮಾಡಿಕೊಟ್ಟಾಗೂ ಆಗುತ್ತೆ. ಇದು ಮಾಡೋದಕ್ಕೆ ತುಂಬಾ ಸುಲಭ. ಇಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ಮೇಯ್ನಾಗಿ ಆ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿ, ಹಾಗೆ 1 ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಆದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ನಾನು. ಒಂದು ಅರ್ಧದಿಂದ 3/4 ಸ್ಪೂನ್ನಷ್ಟು ಸಾಲ್ಟ್ ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ತೊಗೊಳ್ಬೇಕು. ನಂತರ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಆಯಿತು, ಮಸಾಲೆ ರೆಡಿ ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು, ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿನ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಓವರ್ ಕುಕ್ ಆಗೋದು ಬೇಡ, ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಆಯಿತು. ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಆ ಮಸಾಲೆನೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಮಸಾಲೆನ ಸ್ವಲ್ಪ ಎಣ್ಣೆ ಬಿಡಬೇಕಾಗತ್ತೆ. ನಾವು ಹಸಿ ಬೆಳ್ಳುಳ್ಳಿನ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಫ್ರೈ ಆಗಬೇಕು. ಈ ರೀತಿ ಫ್ರೈ ಆದ ನಂತರ ಮ್ಯಾಗಿ ಮಸಾಲ ನಾನು 2 ಪ್ಯಾಕೆಟಷ್ಟು ತೊಗೊಂಡಿದ್ದೀನಿ. ಇಲ್ಲಿ ನಾನು 4 ಮ್ಯಾಗಿ ಇದನ್ನು ನೂಡಲ್ಸ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಯಾಶು ಅಷ್ಟು ಮಸಾಲೆ ಸಾಕಾಗುತ್ತೆ. ನೀವು ಖಾರ ಹೆಚ್ಚಿಗೆ ತಿನ್ನೋರಾದರೆ ಇನ್ನೂ 2 ಸ್ಯಾಶನ್ನು ಹಾಕ್ಕೊಳ್ಬೋದು. ನಂತರ ಇಲ್ಲಿ ನಾನು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 5 ಮೊಟ್ಟೆನ ತೊಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮೊಟ್ಟೆನ ಹಾಕ್ಕೊಳ್ಬೋದು, ಎಷ್ಟು ಜನ ಇದ್ದೀರಾ ಕ್ವಾಂಟಿಟಿನ ನೋಡಿಕೊಂಡು. ನಾನಿಲ್ಲಿ 5 ಮೊಟ್ಟೆ ತೊಗೊಂಡಿದ್ದೀನಿ. 5 ಮೊಟ್ಟೆನ ಈ ರೀತಿ ಒಡೆದು ಹಾಕ್ಕೊಂಡು ನಂತರ ಒಂದು ನಿಮಿಷದಷ್ಟು ಟೈಮು ಹಾಗೆ ಬಿಡಬೇಕು. ನಂತರ ಇದನ್ನೆಲ್ಲ ನೋಡಿ ಈ ರೀತಿ ಕದಡ್ಕೊಡ್ಬೇಕಾಗುತ್ತೆ. ಮಸಾಲೆ ಜೊತೆಗೆ ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ತುಂಬಾ ಕದಡ್ಕೊಡ್ಬಾರ್ದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಆದ ನಂತರ ಮಸಾಲೆ ಮೊಟ್ಟೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ. ಈ ಟೈಮಲ್ಲಿ ನಾನೇನು ಮ್ಯಾಗಿನ ನೀಟಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು. ನೀವು ಬೇಕಿದ್ರೆ ಹಾಕ ನೂಡಲ್ಸ್ ಬರುತ್ತಲ್ಲ, ಅದನ್ನು ಸಹ ಹಾಕ್ಕೊಳ್ಬೋದು ಇದಕ್ಕೆ. ನೋಡಿ, ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಸ್ವಲ್ಪ ಒಂದೇ ಒಂದು ಇದರಿಂದ ತಿರುಗಿಸೋದಕ್ಕಾಗೋದಿಲ್ಲ ಅನ್ನೋದು ಕೈಯಿಂದ ನೀವು ಇನ್ನೂ ಒಂದು ಏನಾದರೂ ಸಪೋರ್ಟಿಗೆ ತೊಗೊಂಡ್ರೆ ಬೇಗನೆ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಬೇಗ ಮಿಕ್ಸ್ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡೋದ್ರಿಂದ. ಹಾಗೆ ನೂಡಲ್ಸ್ ಸಹ ಅಷ್ಟೇ, ಎಲ್ಲೂ ಒಡೆದೋಗೋದಿಲ್ಲ ಅಥವಾ ಮುರಿಯೋದಿಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ಟೈಮಲ್ಲಿ ಉಪ್ಪು ಖಾರ ಏನಾದರೂ ಬೇಕಂದರೆ ನೋಡಿ ಉಪ್ಪು ಖಾರ ಸೇರಿಸ್ಕೊಳ್ಳಿ. ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.